ಕನಸು ನನಸು ಒಂದು ಗೊತ್ತಾಗೋಲ್ತು. ಗೆಳೆಯ ಇಲ್ಲೇ ಅದಿನಪ್ಪ. ಹಾ ದೇವದಾಸ, ನೀನು ಎಷ್ಟು ಖುಷಿಯಾಗದಿ? ಖುಷಿ ಆಗ್ತೈತಿಲ್ಲ? ಸಿಕ್ಕಾಪಟ್ಟೆ ಖುಷಿ ಆಗತ್ತೈತಿ ನನಗಂತರು. ನನ್ನ ಹುಡುಗಿ ನಮ್ಮಪ್ಪ ನಮ್ಮ ಜೊತೆ ಮಾತಾಡತ್ತಾಳ. ಸಾಲದಕ್ಕೆ ನಮ್ಮಿಬ್ರಿಗೆ ಮದ್ವಿನ ಆಗಿ ಹೋತ. ಯಪ್ಪ ದೇವ್ರೇ, ಏನೇನೆಲ್ಲ ಅನುಭವಿಸಿದ್ವಿ. ಮದ್ವೆ ಅಕ್ಕತ್ತು ಆಗೋದಿಲ್ಲ, ಅಕ್ಕತ್ತು ಆಗಂಗಿಲ್ಲ, ಅಕ್ಕತ್ತು ಆಗಂಗಿಲ್ಲ ಅಂತೇಳಿ ಯಪ್ಪ ನಾವಲ್ಲಿಪ್ಪ. ಅಬ್ಬಾ, ಫೈನಲಿ ಮದ್ವೆ ಆದ್ವಿ. ಬ್ಯಾಚುಲರ್ ಲೈಫಿಗೆ ಇನ್ಮೇಲೆ ಗುಡ್ ಬಾಯ್. ಸಂಸಾರಿಕ ಜೀವನಕ್ಕೆ ಕಾಲಿಟ್ಟಾತ. ಹೌದು, ನಂಗೆ ಒಂದು ಅರ್ಥ ಆಗೋಲ್ತು. ಈ ಪಿಕ್ಚರ್ನಾಗೆಲ್ಲ ನೋಡ್ತೀವಲ್ಲ, ಈ ರೂಮ್ ಎಲ್ಲ ರೆಡಿ ಮಾಡಿರ್ತಾರ. ನಿಜ ಜೀವನದಾಗ ಯಾರು ಮಾಡೋದೇ ಇಲ್ಲ ಆ ಥರ. ಎಲ್ಲೇ ಒಂದು ಕಡೆ ನಮ್ಮ ರೂಮು ಹಿಂಗೆ ರೆಡಿ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ಲ. ಈಗ ಬರ್ತಾಳೆ ನನ್ನ ಹಿಂದಿ, ಕೈಯಾಗ ಹಾಲಿನ ಗ್ಲಾಸ್ ಹಿಡ್ಕೊಂಡು ನಾಚ್ಕೊಂತ ನೆಲ ನೋಡ್ಕೊಂತ ಬರ್ತಾಳೆ. ರೀ ಓ ಬರ್ರಿ ಪಾರ್ವತಿವ್ರೆ. ಪಾರ್ವತಿ ಅಂತ ಕರೀರಿ ಸಾಕು. ಹೆಂಡತಿನ ಯಾರಾದ್ರೂ ಮರ್ಯಾದೆಯಿಂದ ಕರೀತಾರನ? ಪಾರ್ವತಿ ಅಂದ್ರೆ ಸಾಕು. ಬಾ ಪಾರು. ಹಾ, ಊಟಕ್ಕೆ ಬರ್ಬೇಕಂತ. ಹಾ ಬಂದೆ ಊಟಕ್ಕೆ ಬಂದೆ. ಹೌದು, ನೀವು ಆಗ್ಲೇ ಚೂಡಿದಾರ ಹಾಕೊಂಡಿರಲ್ಲ, ಸೀರೆ ಉಟ್ಕೊಂಡು ಹಾಲಿನ ಗ್ಲಾಸ್ ಹಿಡ್ಕೊಂಡು ಬರ್ತೀರಿ ಅಂತ ಮಾಡಿದ್ದೆ. ಓ, ಊಟ ಆದ್ಮೇಲೆ? ಹಲೋ ಮೈ ಡಿಯರ್ ಬ್ರದರ್, ನಾನೆಲ್ಲ ಕೇಳಿಸ್ಕೊಂಡೆ. ಬಂದ ಬಿಟ್ಟೇಯವ ನೀನು? ಏನಣ್ಣ? ಏನು ಮಾತಾಡತ್ತಿದ್ದಿ? ಅದಕ್ಕೆಮ್ಮ ನೀವು ಬರ್ರಿ. ಎಲ್ಲಿ ಕರ್ಕೊಂಡು ಹೊಂಟಿ? ಅದಕ್ಕೆಮ್ಮ ಅದೇನು ಹೇಳ್ತೀರೋ ಹೇಳ್ರಿ ನೀವೇ, ನಂಗದೆಲ್ಲ ಹೇಳಕ್ಕಾಗಲ್ಲ. ಹೋದ್ಲಂತೂ. ಹಂಗಾಕಿ ತಲೆ ತಿಂತಿರ್ತಾಳಕ್ಕಿ. ಆಕಿ ಕೈ ಸಿಕ್ಕೊಂಡ್ರಂದ್ರೆ ಇವತ್ತು ನಿಮ್ಮನ್ನು ಬಿಡದೇ ಇಲ್ಲಕ್ಕೆ. ನಿದ್ದೆ ಬಂದೈತೆ ಅಂತೇಳಿ ಸುಳ್ಳು ಹೇಳಿ ಬಂದ್ಬಿಡ್ರಿ. ಎಲ್ಲಿಗೆ ಬರೋದು? ಇವತ್ತು ನಾನು ಅಣ್ಣನ ರೂಮ್ನಾಗ ಮಕ್ಕೊಳಕತ್ತೀನಿ. ಯಾಕ? ಅದು ನನ್ನ ರೂಮೇ ಚಲೋ ಐತಲ್ಲ. ಅನು ಅಕ್ಕನ ರೂಮಿಗೆ ಶಿಫ್ಟ್ ಆಗಂತ ಹೇಳಾಳ ಅವ್ವ. ಮೋಸ್ಟ್ಲಿ ಏನೋ ಅಂತಾರಲ್ಲ ಅದು, ವಾಸ್ತು ಪ್ರಕಾರ ಆ ರೂಮ್ ಚೆನ್ನಾಗಿರ್ಬೋದೇನೋ. ಆಯ್ತು ತಗೋರಿ, ಅಲ್ಲೇ ಶಿಫ್ಟ್ ಆಗ್ಬಿಡುನಂತೆ. ಹಂಗಲ್ಲ, ಅಯ್ಯೋ ಅದೆಲ್ಲ ಏನಿಲ್ಲ. ಅಂದ್ರ ಅದು ಮನಿ ದೇವ್ರಿಗೆ ಹೋಗಿ ಬರ್ಬೇಕಂತ. ಮನಿ ದೇವ್ರಿಗೆ ಹೋಗಿ ಬರ್ಬೇಕು. ಆಮೇಲೆ ಮನ್ಯಾಗ ಅದು ಯಾವುದೋ ನಂಗೂ ಅಷ್ಟು ಗೊತ್ತಿಲ್ಲ, ಸತ್ಯನಾರಾಯಣ ಪೂಜೆ ಇರ್ಬೋದು, ಅದನ್ನ ಮಾಡಿಸೋದೈತಂತ. ಇದೆಲ್ಲ ಪೂಜೆ ಎಲ್ಲ ಆದ್ಮೇಲೆ ಮುಂದಿನ ಶಾಸ್ತ್ರ ಅಂತ ಹೇಳ್ತಾ ಇದ್ರ ಅಮ್ಮ. ಇನ್ನು ಶಾಸ್ತ್ರಗಳು ಮುಗ್ದಿಲ್ಲನು? ಮುಗ್ದಿಲ್ಲ ಅಲ್ಲ. ನನಗೇನು ಮಾತಾಡಲಿ? ಸರಿ, ಕೆಳಗೆ ಬರ್ರಿ, ಊಟ ಮಾಡೋಣ. ಬೇಜಾರಾಗತ್ತೈತಿ. ಬೇಜಾರು ಯಾಕ? ಈ ಒಂದು ನಿಮಿಷ ತಡ್ರಿ. ಈ ಬ್ಯಾಗು ಇಲ್ಲಿ ಹೆಂಗೆ ಬಂದ್ವ? ನಾನೇ ನಿನ್ಗೋಸ್ಕರ ಅಂತ ತಗೊಂಬಂದೆ. ಅಂದ್ರೆ ನೀವು ಅವತ್ತು ಆ ಬ್ಯಾಗ್ ತಗೊಂಡ್ರೆ? ನಾನು ಅದಾದ್ಮೇಲೆ ಹೋಗಿ ಕೇಳಿದೆ, ಇಲ್ರಿ ಆ ಬ್ಯಾಗ್ ಯಾರೋ ತಗೊಂಡೋದ್ರು ಅಂದ್ರೆ ಅವ್ರು. ನಂಗೆ ಅವತ್ತು ಈ ಬ್ಯಾಗ್ ಎಷ್ಟು ಇಷ್ಟ ಆಗಿತ್ತು ಗೊತ್ತಾ, ಸ್ಯಾರಿ ಮೇಲೆ ಹಾಕೊಳಕ್ಕೆ. ಎರಡನ್ನೂ ತಗೊಂಬಂದೆ. ನೀವು ಅವತ್ತು ಎರಡು ಬ್ಯಾಗ್ ಇಷ್ಟಪಟ್ಟಿದ್ರಲ್ಲ, ಅದಕ್ಕೆ ಎರಡು ತಗೊಂಬಂದೆ. ಥ್ಯಾಂಕ್ ಯು ಸೋ ಮಚ್. ನಂಗೆ ಭಾಳ ಇಷ್ಟ ಆಗಿತ್ತು ಅದು ಬ್ಯಾಗ್. ಎರಡೂ ಇಷ್ಟ ಆಗ್ಯಾವ. ಹಂಗಂತೇಳಿ ಎರಡೂ ಇಟ್ಕೊಂಡ್ರೆ ಬೇಡ. ಒಂದು ಬ್ಯಾಗ್ನ ಅಶ್ವಿನಿಗೆ ಕೊಟ್ಬಿಡ್ರಿ, ಆಕಿಗೆ ಯಾವ್ದು ಇಷ್ಟ ಅದನ್ನು ಕೊಡ್ರಿ. ಎರಡು ಚಲೋನ ಅದಾವು, ಆಕಿ ಬಿಟ್ಟಿದ್ದು ನಾನು ತಗೊಂತೇನೆ. ಅದಕ್ಕೆಮ್ಮ ಯು ಆರ್ ವೆರಿ ಸ್ವೀಟ್. ನಿಜವಾಗ್ಲು ನಿಮ್ಮ ಬಾಯಿ ಒಳಗೆ ಈ ಮಾತು ಕೇಳಿ ನಂಗೆ ಎಷ್ಟು ಖುಷಿ ಆಗತ್ತದ ಗೊತ್ತಿನ. ನಮ್ಮ ಅಕ್ಕ ಅಲ್ಲಿ ಹೋದ್ಲಲ್ಲ ಅಂತ ಎಷ್ಟು ಬೇಜಾರಾಗಿತ್ತು. ನಿಮ್ಮ ಬಾಯಾಗಿಂತ ಮಾತು ಕೇಳಿ ನಂಗೆ ಭಾಳ ಖುಷಿ ಆಯ್ತು. ನೀವೆರಡು ನಾನೇ ಇಟ್ಕೊತೀನಿ ಅಂತ ಅನ್ಲಿಲ್ಲ. ಒಂದು ಅಕ್ಕಿಗೆ ಕೊಡು ಅಂತ ಹೇಳಿದ್ರಲ್ಲ, ಹೋಗ್ಲಿ ನಿಮ್ಮ ತಂಗಿಗೆ ಕೊಡು ಅಂತಲೂ ಹೇಳ್ಬೋದಿತ್ತು, ಆದರೂ ನೀವು ಹೇಳಲಿಲ್ಲ. ನಿಜವಾಗ್ಲು ನಮ್ಮ ಅಕ್ಕ ಹೇಳಿದ್ಲು, ಪಾರ್ವತಿ ನನಗಿಂತ ನೀನು ಚಲೋ ನೋಡ್ಕೊತಾಳ, ನೀನು ತಲೆ ಕೆಡ್ಸ್ಕೋಬೇಡ ಅಂತೇಳಿ. ಏ ಕಳ್ಳಿ, ಇಲ್ಲೇ ನಿಂತ್ಕೊಂಡು ನಾವೇನು ಮಾತಾಡ್ತೀವಿ ಅಂತ ಕೇಳಿಸ್ಕೊಳಕತ್ತೀಯನ? ಮತ್ತೆ ನೀನೇನಾರ ನನ್ನ ಬಗ್ಗೆ ಚಾಡಿ ಹೇಳ್ಕೊಟ್ಬಿಟ್ರೆ ಅದಕ್ಕೆ ಹಂಗ ನಿಂತಿದ್ದೆ. ಹೇಳ್ತೀನಿ. ನಿನ್ನ ಬಗ್ಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡು ಎಲ್ಲ ಗೊತ್ತಾಯ್ತು. ತಗೋ, ಸರಿ, ನಿಂಗೆ ಯಾವ ಬೇಕು ಬ್ಯಾಗ್ ತಗೋ, ಆಮೇಲೆ ಒಂದು ಉಳಿದಿದ್ದು ಅಕ್ಕಿ ಕೊಡು. ನಾನು ಆಮೇಲೆ ತಗೋತೀನಿ. ಮೊದಲು ಅವ್ವ ಊಟಕ್ಕೆ ಕರೆಕತ್ತಾಳ, ಇಬ್ರು ಬರ್ರಿ. ಬರ್ರಿ ಊಟಕ್ಕೆ. ಎಷ್ಟೊತ್ತಾತು? ಅವ್ರು ನನ್ನ ಸಲುವಾಗಿ ಕಾಯ್ಬೇಕನ? ಸರಿ ಆಯ್ತು, ಬರ್ತೀನಿ. ಆದರೆ ಏನೋ ಒಂದು ಮಾತು ಹೇಳ್ಬೇಕಿತ್ತು. ನೀನು ಅನು ಅಕ್ಕನ ರೂಮ್ನೇ ಮಕ್ಕೊಂತೀಯಲ್ಲ, ನಾವೊಂದು ಬಾಗ್ಲ ಬಡಿತೀನಿ, ತೆಗಿತಿ? ಬೇಡಪ್ಪ. ಅಲ್ಲ ಇವು ಮಾತಾಡ್ಕೊಂತ ಕುಂದ್ರಾಕು ಲೈಸೆನ್ಸ್ ಐತ್ರಿ ಈಗ ನಮ್ಗೆ. ಒಂದು ಸ್ವಲ್ಪ ಹೊತ್ತು ಮಾತಾಡೋಣ ಅಂತ. ಅಷ್ಟೇ, ಮತ್ತೇನಿಲ್ಲ. ಎಷ್ಟೊತ್ತಾತ್ ಕರೆಯಕತ್ತಿ? ಇಲ್ಲೇ ನಿಂತಿರಲ್ಲ ಇಬ್ರು. ಬಾರ್ವಾ, ಊಟ ಮಾಡಿ. ನನಗೂ ಭಾಳ ನಿದ್ದೆ ಬರಾಕತ್ತೈತಿ. ಯಾಕ ಅದಕ್ಕೆ ಮಕ್ಕೊಂಬಿಡುನ್ ಬಾ. ಏನು ನನಗರ ಅನ್ನೊಂದು ಕೋಣೆಯಾಗಿರೋ ದಿಂಬ ಬರಬರಿ ಆಗೋದಿಲ್ಲ. ನಾನು ಹೋಗಿ ನನ್ನ ಕೋಣೆ ದಿಂಬ ತೊಗೊಂಬರ್ತೀನಿ, ಅದನ್ನ ಇಟ್ಕೊಂಡು ಮಕ್ಕೋತೀನಿ. ಏನು ಅದು ದಿಂಬ ಸ್ವಲ್ಪ ಗಟ್ಟದಾವು. ಅಕ್ಕಿ ಅನು ಗಟ್ಟೆನ್ ದಿಂಬ ಇಟ್ಕೊಂತಿದ್ಲ. ನಿಂಗೆ ನೋಡು ನಿದ್ದೆ ಬರ್ತಾವಂದ್ರೆ ಸಹಿ, ಇಲ್ಲಿಕಂದ್ರೆ ಇವನ್ ಕೊಣೆ ಮೆತ್ತಗದಾವ ದಿಂಬ. ಆ ದಿಂಬನ ಅಲ್ಲಿ ಕೊಡ್ತೇನೆ ಅಂತ ಇಟ್ಕೊಂಡು ಮಕ್ಕಳಂತೇನು. ಬಾ ಮಕ್ಕಳನ್ನ ಬಾರ್ವಾ, ಊಟ ಮಾಡಿಬ್ರು. ನಿದ್ದೆ ಭಾಳ ಬರಾಕತ್ತೈತಿ. ಈಗ ಒಂದು 2-3 ದಿನದಿಂದನೂ ಮದ್ವೆ ಸಲುವಾಗಿ ನಿದ್ದಾಗ ಇಲ್ದಂಗೆ ಅಡ್ಡಾಡಿ ಸಾಕಾಗೈತಿ. ನಡಿ ಹೊತ್ತದ. ಏ ಬಾರ್ಲ, ಉಂಡು ಬೀಳ್ಬಾ, ಹೊತ್ತಾಗೈತಿ. ನಿದ್ದೆ ಬಂದಿಲ್ಲ ನಿನಗೆ? ಬೆಳಗ್ಗೆ ದೌಡೆದ್ದ ಮಂದಿಯವ್ರಿಗೆ ಹೋಗ್ಬೇಕು. ಒಂಚೂರು ಮಾತಾಡ್ಬೇಕಂದ್ರೂ ಬಿಡಂಗಿಲ್ಲ ನೋಡು. ಯಪ್ಪ, ಎಷ್ಟದಾವ ಶಾಸ್ತ್ರಗಳು ಅಂತ ನಾನು. ಬೇಕಾಗಿದ್ದು ಬಿಟ್ಟೆ, ಬೇಡಾಗಿದ್ದೆಲ್ಲ ಮಾಡ್ತಾರೆ. ರೀ, ಅಡಿಗೆ ಇಬ್ಬರು ಊಟ ಮಾಡ್ಬಾರಿ. ಮಾಡ್ತೀನಿ. ಪಾರ್ವತಿ ಆರಾಮಿದ್ಲಿಲ್ಲ? ಆರಾಮಿದ್ಲ, ಏನ್ ತಲೆ ಕೆಡ್ಸ್ಕೊಬೇಡ್ರಿ. ನಮ್ಮ ಮನಿಗಿಂತ ಆ ಮನಿ ಒಳಗೆ ಆರಾಮಾಗಿರ್ತಾಳ. ಎಷ್ಟು ಪ್ರೀತಿಯಿಂದ ನೋಡ್ಕೊಂತಾರ, ಎಷ್ಟು ಸಮಾಧಾನಾಗಿ ಮಾತಾಡ್ತಾರ. ನಿಜವಾಗ್ಲೂ ರೀ, ಆ ಮನಿ ಸೊಸೆ ಆಗಕ್ಕೆ ನನ್ನ ಮಗಳು ಅದು ಏನು ಪುಣ್ಯ ಮಾಡಿದ್ಲ ಏನ ದೇವ್ರಿಗೆ ಗೊತ್ತು. ನನ್ನ ಮಗಳ ಆ ಮನಿ ಸೊಸೆ ಆಗಕ್ಕೆ ಹೇಳಿ ಕೇಳಿ ಬಂದಾಳ.
ಭೂಮಿಗೆ. ಕೇಳಿದ್ರನ? ಅದ ಅಂದೆ ನಾನು ಕೇಳ್ತಾರ ಅವ್ರು ಅಂತೇಳಿ. ಯಾಕಂದ್ರೆ ನಾ ಬರ್ತೇನೆ ಅಂತ ಹೇಳಿದ್ದೆ ಅವ್ರಿಗೆ. ನೋಡು, ನಾ ಏನು ಕೇಳಿದ್ರಿಲ್ಲ ಬರಲಿಲ್ಲ ಯಾಕಂತೇಳಿ. ಎಲ್ಲಿ ಕೇಳ್ತೀರಿ ನೀವು ಹಂಗ ಹಿಂಗಂತೆಲ್ಲ ತುಂಬತ್ಲೇ ಬಿಟ್ಬಿಟ್ಟೆ ನಾನು. ಇನ್ನೊಂದು 2-3 ದಿನ ಬಿಟ್ಟು ನಾನು ನನ್ನ ಮೊಮ್ಮಗಳ ಮನೆಗೆ ಹೋಗಕ್ಕೆ ನೋಡು. ಅತ್ತೆಯರ ನಿಮ್ಮನ್ನೇನು ಕೇಳಿಲ್ಲ ಅವ್ರ. ಪಾಪ ಅವನು ಜಗ್ಗ ಬೇಜಾರು ಮಾಡ್ಕೊಳಕತ್ತಿತ್ತದು, ಜಗಳಾಕತ್ತಿತ್ತು ಪಾಪ. ತಾಯಿಗಳು ಯಾರಿಗಾದ್ರೂ ಸಂತಾನ ಅಲ್ಲ, ಅದು ಒಂದು ಹುಟ್ಟಿದ ಮನೆ ಬಿಟ್ಟು ಮತ್ತೊಂದು ಮನೆಗೆ ಹೋಗಿ ನಮ್ಮವ್ರು ಯಾರು ಅಲ್ದಾರ ನಮ್ಮವ್ರನ್ನ ಮಾಡ್ಕೊಳ್ಳೋದಂದ್ರೆ ಹೌದಿಲ್ಲ. ಸ್ವಲ್ಪ ದಿನ ಆಟಿಗೆಮ್ಮ, ಇನ್ನು ಆಮೇಲೆ ನೋಡು ಮದುವೆಗೆ ಹೋಗಿಂದ ಅದ ಮನೆ ತಮ್ದಕತಿ. ಯಾವಾಗಾರ ಬಾರ್ವ ತವ್ರ ಮನೆಗೆ ಅಂದ್ರೆ ತಡಿ ಬೇವ ಇಲ್ಲ ಒಂಚೂರು, ನನ್ನ ಗಂಡ ಮನೆಯಾಗ ಆ ಕೆಲಸ ಐತಿ ಈ ಕೆಲಸ ಐತಿ ಅಂತಾರೆ ಹೆಣ್ಮಕ್ಳು. ಹಾಗಾದ ಬರೀ ಊಟ ಮಾಡಿ ಬರ್ರಿ, ಹೊತ್ತಾಗೈತಿ. ಸಪ್ಪಿನ ಸಾರು ಅಂದ್ರೆ ನನ್ನ ಮಗಳಿಗೆ 2 ಹೊಟ್ಟಿ, ಅಲ್ಲಿ ಏನು ತಿಂತ ಏನು ಬಿಡ್ತಾ ಅಲ್ಲ. ನಮ್ಮ ಈಗಿಂತ ರುಚಿ ರುಚಿಯಾಗಿ ಇರ್ತದೆ ಬಿಡಲ್ಲ ಅಡಿಗೆ. ಆದರೂ ಸಪ್ಪಿನ ಸಾರು ಮಾಡೇನಲ್ಲ ಆಕೆನ್ ಬಿಟ್ಟು ಬಾಯಿಗಿಟ್ಕೊಳಕ ಮನ್ಸಾಗುವಂತ ಅಂದಾಗ ಅತ್ತಿ ನಮ್ಮ ಅತ್ತೆ ಅನ್ನಕತ್ತಿದ್ಲ, ಕುಸಿಗೆ ನಾಮಕರಣ ಮಾಡ್ಬೇಕು ನಮ್ಮೂರಾಗ ಜೋರಾಗಿ, ಸಾಕು 4 ತಿಂಗಳಾಗೈತಿ ಇಲ್ಲಿಗೆ ಬಂದ್ಬಿಡು ಅಂತ ಹೋದ್ರಾತಿದ್ಲ. ಹೋಗ್ಬಿಡ್ಬೇಕಂತ ಮಾಡೇನ್ ನೋಡ್ರಿ. ಅಡಬಂದ್ರಿದ್ದಂಗೆ ಐತಿ ಇವ್ರ ಅತ್ತಿ. 6 ತಿಂಗಳದಲ್ಲಿ ಬಡೇತನ 4 ತಿಂಗಳಕ್ಕೆ ಬಾ ಅಂತ ಕೈ ಹೆಚ್ಚೈತಿ. ಅಯ್ಯೋ ಹೋಲ್ ಬಿಡ ದ್ರಾಕ್ಷಾಯಣಿ, ತಲೆ ಕೆಡ್ಸ್ಕೊಬೇಡ. ಅವ್ರ ಅತ್ತಿನ ಪ್ರೀತಿಯಿಂದ ಕರೆದಾಳ ನಾಮಕರಣ ಮಾಡೋನು ಅನ್ನಕತ್ತಾಳ ಅಂದನ್ಯಾಗ ಬಿಟ್ಟು ಬಿಡು ನೀನು. ಮತ್ತ ಅದು ಹಂಗಾತ್ ಹಿಂಗಾತ್ ಅಂತೇಳಿ ನಡಕ್ ತೆಗಿಯಾಕ ಹೋಗ್ಬೇಡ. ಹೊರತಾಗ ಅತ್ತಿ ಸುಸಿ 4 ತಿಂಗಳಿಗೆ ಜಪಾನ್ ಜೊತೆ ಮಾಡಿಲ್ ಚಂದಾಗಿ. ಇನ್ನೊಂದು 2 ತಿಂಗಳ ನೀರಿಗೆ ಮುಟ್ಟಬೇಡವಾ, ಸ್ವಲ್ಪ ಹುಷಾರಾಗಿರ ಅಂದ್ರೆ ಆತಿಷ್ಟಕ್ಕೆ. ಅವ್ರ ಮನೆಗೆ ನಾಳು ಕಾಳು ಬೇಕಾದ ಸದಾವು ಆಕಿ ಮಾಡೇ ಏನಾಗ್ಬೇಕಾಗಿಲ್ಲ. ಕಳಿಸ್ಬಿಡು ಹೋಗ್ಲಿ, ಇರ್ಲಿ. ಮತ್ತೆ ಬೇಕಾದ್ರೆ ಹುಟ್ಟಿದ್ಕೊಂಡು ನೋಡಕ್ ಮತ್ತೆ ಬರ್ತಾಳಲ್ಲ, ಒಂದು 20 ದಿನ ಇಟ್ಕೊಂಡು ಕಳ್ಸುವಂತೆ. ಈಗ ಮಾತ್ರ ಬೇಡ ಅಂತ ಹೇಳ ತೆಗಿಬೇಡ. ಅದು ಮೊದ್ಲ ಮೂಡಿ ಮನುಷ್ಯಾಳದ, ಅಲ್ಲಿನೂ ಏನೇನೋ ವಟ ಹಚ್ಚಿತ್ತು ನನಗೆ. ನಿನ್ನ ಮಗಳು ಬಡತನ ಮನೆಯಾಗಿಂದ ಇದ್ದಂಥ ಮನೆಗೆ ಬಂದ್ಲು. ನನ್ನ ಸೊಸಿ ನೋಡು ಇಂಥ ದೇವ್ದಂಥ ದಾರಮನೆ ಒಳಗೆ ಇದ್ದಕ್ಕಿ ಈಗ ಸೀದಾ ಅಲ್ಲಿ ಬಡತನ ಮನೆಗೆ ಹೋದ್ಲು ಅಂತೇಳಿ. ಅಲ್ಲ ಅವ್ರವ್ರು ಪ್ರೀತಿ ಮಾಡಿ ಮಾಡ್ಕೊಂಡಿದ್ದು ಮದುವೆದ ಅಲ್ಲ, ಯಾರೇನು ಬೇಡಿ ಬಂದಿದ್ದು ಹೌದಿಲ್ಲ. ಅದು ಏನು ಮಾಡಕತ್ತೈತಿ? ಇಷ್ಟಕ್ಕೆ ಆ ಹುಡುಗನು ಚಲೋನ ಐತಿ, ಏನು ಹಂಗೇನಿಲ್ಲ, ಚಂದ ನೋಡ್ಕೊಂತೈತಿ, ಮುಗಿದು ಹೋತ್ವ. ಅದು ನನ್ನ ಕೆಲಸ ಏನೈತಿ? ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾಳಕ್ಕಿ. ಅದಕ್ಕೆ ಸುಮ್ಮನೆ ಕಳಿಸ್ಬಿಡು, ನೀ ಬೇಡ ಅನ್ನಕೋಬೇಡ. ಮತ್ತೆ ಇದೇ ಹೇಳಿ ಹಿಡ್ಕೊಂಡು ನಿಂತಿತ್ತದ ಮೊದ್ಲ ಹಳೆ ಹೇಳಿ ಹೋಗಿದ್ದಂಗೆ ಆಕಿ. ಮೊದ್ಲ ಗನ ಜಿಡ್ಡ ಐತಿ ಅದು ಹೆಣ್ಮಗಳು. ಅದಕ್ಕೆ ನಾ ಕರೆದೆ ನೀವು ಬರಲಿಲ್ಲ, ನಾ ಈಗ ಯಾವ್ದು ಮಾಡೋ ಮನಸ್ಸು ನನಗಿಲ್ಲ ನೋಡು, ಸಂಕ್ಷಿಪ್ತ ಹೆಸರಿಟ್ಟು ಮುಗಿಸು ನೋಡು ಅಂತೇಳಿ ವಟ ಹಚ್ಚಿಗಿಚ್ಚಿತ್ತು ಹಿಂದಾಗಡೆ. ಅದಕ್ಕೆ ಸುಮ್ಮನೆ ಕಳಿಸ್ತೀನಿ, ಹೋಗಿ ಎಲ್ಲಾರು ಕೂಡ ಮುಗಿಸಿ ಬರಕ್ಕೆ ಬರ್ತೈತಿ. ಅಯ್ಯೋ ಅದೇಮ್ಮ ನೀವು ಅಂತೀರಿ ಆಳು ಕಾಳು ಇಲ್ಲೋಡ್ರಿಲೆ, ಮನೆಯಾಗ ಏನು ಮಾಡೋಂಗಿಲ್ಲ, ಹೊರಗಟ್ಟ ಮಾಡೋರು. ಅದು ಹೊಲ್ದಾಗ ಕೆಲವೊಮ್ಮೆ ಇವ್ರು ಅದಾರಲ್ಲ ವಾರ್ಗಿತ್ಯಾರ, ಅವ್ರು ಅಷ್ಟ್ರನ್ನು ದುಃಖಿಸ್ತಾಳಂತ. ಯವ್ವ ಒಬ್ರು ಹೊಲ್ದಾಗ ಒಬ್ರು ಮನ್ಯಾಗ ಒಬ್ರು ಹೊಲ್ದಾಗ ಅಂತೇಳಿ ಪಾಳೆ ಪ್ರಕಾರ ಕೆಲಸ ಮಾಡ್ಬೇಕಂತ. ಅದ್ರಾಗ ಈಗ ಹೋದಾಗ ಕಸ ಹೊಡಿದು ಕಲ್ಲು ಒರೆಸೋದು ಹೊಟ್ಟಿದ್ದಾಗ ಮಾಡ್ಯಾಳ. ಆದ ಮನೆಯ ದುರ್ಗಾಗೈತವ, ಹಂಗೆಲ್ಲ ಕೆಲಸ ಮಾಡಿಸ್ತಾರ ಗೊತ್ತನು. ಅದಕ್ಕೆ ಈಗ ಹೋಗಿಂದೇನು ನೀರು ಮುಟ್ಟಬೇಡ ಅಂದ್ರೆ ಕೇಳ್ತಾಳನ ಆಕಿ. ನೀರು ಮುಟ್ಲಾರ್ದಂಗೆ ಈಕಿ ಕೂತ್ರಕ್ಕೆ ಬಿಡ್ತಾಳನ, ಒಂದು ಕೆಟ್ಟ ಕೆಲಸ ಹೇಳ್ತಾಳ. ಹುಡುಗ ನೆಗಡಿ ಆದ್ರೆ ಈಗ ಹೇಳಿ 4 ತಿಂಗಳದ ಎಳೆ ಕೂಸದು. ಯವ್ವ ಸುಮ್ಮನೆ ಆಕಿ ಮೊಮ್ಮಗಂದಕ್ಕಿಗೆ ಏನು ಕಾಳಜಿ ಇರಂಗಿಲ್ಲನ? ನೀ ಹೇಳುವ ಒಟ್ಟು ನಾನು ನೀರು ಮುಟ್ಟಂಗಿಲ್ರಿ ಅವ್ವ ಹಿಂಗೆ ಹೇಳ ಅಂತ ಹೇಳು. ಯಾಕೆ ಹೆಣ್ಣು ಹುಡ್ರದ್ದು ಆರೋಗ್ಯ ಗಟ್ಟಿರ್ತೈತಿ, ಅವು ಹೆಂಗೆ ಬೆಳವಣಿಗೆ ಆಗಿ ಹೋಕ್ಕವು ಮುಂದೆ. ಆದ್ರೆ ಗಂಡು ಹುಡ್ರದ್ದು ಆರೋಗ್ಯ ಭಾಳ ಸೂಕ್ಷ್ಮ ಇರ್ತೈತಿ, ಅವಕ್ಕನ್ನ ಭಾಳ ಜಪಾನ್ ಮಾಡ್ಬೇಕು. ಅವು ಹೇಳ ತಂಪಿಗಿಂಪ ಆದಿತ್ತು ಕೂಸಿಗೆ ಕೈ ಇಡಬೇಡ, ಒಟ್ಟ ತಣ್ಣೀರಾಗ ನೀರ್ಗೀರು ಕಾಸ್ಕೊಂಡ ಇದು ಮಾಡು, ಬೆಚ್ಚ ನೀರ ಕುಡಿ ಅಂದಾಳ ಅಂತ ಹೇಳು. ಏನು ಹಂಗೂ ಅರ್ಥಕತ್ತಗು. ಅವನು ಹಂಗೆ ಯಾಕೆ ಇದು ಮಾಡ್ತಾನ, ಇಷ್ಟಕ್ಕೂ ಕೆಲಸ ಬಿಟ್ಟಾನ. ಈಗ ಆರಾಮ್ ಮನ್ಯಾಗ ನೋಡ್ಕೊಂಡದಾನಲ್ಲ, 3 ಹೊತ್ತು ಕಣ್ಣು ಮುಂದೆ ಇರ್ತಾನ ಗಂಡ, ಹೌದಿಲ್ಲ? ಹಂಗಾರೆ ಹಿಂಗೆ ಮಾಡಿಬಿಡು. ಪಾರ್ವತಿ ಮನೆಗೆ ಹೋಗ್ತಾನೆ ಅಂತೇಳಿ ನಮ್ಮ ಮತ್ತೆ ಹರಡಕತ್ತಾಳ. ಬೇಡ, ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ 2 ತಿಂಗಳು. ಕೂಸು ಸಣ್ಣದೈತಿ, ನೋಡ್ಕೊಳಕ ಆದಂಗಕತಿ. ನಮ್ಮ ಅತ್ತಿದ್ಲಂದ್ರೆ ನಿಮ್ಮ ಅತ್ತಿ ಬಾಯಿ ಮುಸ್ತಾಳ ನೋಡೇನ ನಾ ಬಾಸಲ್ಲ. ನಮ್ಮ ಅತ್ತಿ ಮುಂದೆ ನಿಮ್ಮ ಅತ್ತಿ ಆಟ ಏನು ನಡೆಯಂಗಿಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ನಿ. ಅಲ್ಲ ಮತ್ತೆ ಈಗ ಪಾರ್ವತಿ ಮನೆಗೆ ಹೋಗ್ತೇನಂತಾಳ ಅಮ್ಮ, ಇಲ್ಲಿ ಬರ್ತಾಳ? ನೀ ಕೇಳ, ನಾ ತಾಟಸ್ತೀನಿ. ಯಮ್ಮ ಕೂಸಿ ಈಗ ಹೊಡೆದನಲ್ಲ 4 ತಿಂಗಳದೈತಿ, ನಾ ಮತ್ತೆ ನೋಡಿದ್ರೆ ದೌಡ್ ಬಾ ಅನ್ನಕತ್ತಾಳ. ಅದಕ್ಕೆ ಮತ್ತೆ ಹಡ್ದಿದ್ ಕೂಸ್ ತಗೊಂಡು ಹೊಂಟನಿ. ಈಗ ನೀ ಬಂದೆ ಅಂದ್ರೆ ಒಟ್ಟು ಚಲೋ ಹಾಕಿತ್ ನೋಡ್ಬೇ ನನಗೆ, ಖುಷಿ ನೋಡ್ಕೊಳಕ. ಏನಂತ ನಿಮ್ಮ ಅತ್ತಿದ? ಅಯ್ಯ ಪಿಸಾಳಿ ಬೇಸೈತಳ ಅದು ಮುದ್ಮೂಳಿ, ಇನ್ನೊಂದು ಕೂಸ್ಬೇಕಂತ. ಅಲ್ಲ ನೀ ಏನು ಮಷೀನ್ ಅಂತ ತಿಳ್ಕೊಂಡ? ಜೆರಾಕ್ಸ್ ಮಿಷಿನ್ ಒಮ್ಮೆ ಪ್ರಿಂಟ್ ತೆಗ್ದು ಹೊರಗೆ ಹೋಗ್ಯಾಕ ಅಲ್ಲಿ ಏನು ಪುರ್ಸತ್ ಬೇಡ ಅಂತನ? ಇದೊಂದೊಂದು 2 ವರ್ಷ ಆತಂದ್ರೆ ಮತ್ತೊಂದು ಹಾಕತಿ. ಅಲ್ಲ ಅದು ಹೆಂಗೆ ಇನ್ನೂ ಇದು 4 ತಿಂಗಳದ ಹಾಸಿಗೆ ಬಿಟ್ಟು ಮ್ಯಾಕೆದ್ದಿಲ್ಲ ಕೊಯ್ ಅನ್ನಕತ್ತತಿ. ಇನ್ನೊಂದು ಬೇಕಂತ ಆಕಿಗೆ. ಆಕಿನ ನನ್ನ ಮುಂದೆ ತಗೊಂಬ, ಇಲ್ಲೇ ಹೆಟ್ ಹಿರ್ತೀನಿ ಬೇಸಿಗೆ. ಏಸ ನೀನು ಹಂಗ ಹಡ್ದಿದ್ದೇನ ಅಂತ ಕೇಳ್ತೀನಿ. ತಾನು ನೋಡಿದ್ರೆ ಒಂದ ಹಡ್ಕೊಂಡು ಕುಂತಾಳ, ಎಟ್ಟರ ಐತಿ ತಿಂಡಿ. ಅಯ್ಯೋ ಅಲ್ಲಮ್ಮ, ಆಕಿ ಇನ್ನೊಂದು ಹಡಿ ಅನ್ನತಿಲ್ಲ, ಈ ಕೂಸು ಸಣ್ಣದೈತಿ, ಮನಿಗೆ ಬಾ ಅಂತ ಹಚ್ಚಾಳ. ಏನಂದಿ? ಸಣ್ಣ ಖುಷಿನ ತಗೊಂಡು ಮನಿಗೆ ಬರ್ಬೇಡ ಅಂತಾಳ? ಅಲ್ಲ ಮತ್ತೇನು 6 ತಿಂಗಳಕ್ಕ ಆಗಲೇ ಇಷ್ಟುದ್ದ ಬೆಳೆದು ನಿಂತು ಬಿಡ್ತಂತನದು? ಅದೇಂತದೈತಿ ಅದು ಪಿಸಾಳಿ? ನಿಮ್ಮ ಅತ್ತಿ ಮನುಷ್ಯರಿಗೆ ಜಮಾ ಇದ್ದಂಗಿಲ್ ಬಿಡ ಅದು. ಏನು 10 ವರ್ಷದಾಗಿಂದ ಏನು ಲಗ್ನ ಟೈಮಿಂಗ್ ಹಳೆ ಮೊಮ್ಮಗನ ಕರ್ಕೊಂಡು ಹೋಗ್ಕಳ, ಏನು ಯಾರಿಗೆ ಗೊತ್ತು? ನಡಿ ನಾನ ಬರ್ತಾನೆ, ನಡಿ. ಅದು ಯಾಕೆ ಬರ್ಬಾರ್ದು ಸಣ್ಣ ಖುಷಿನ ತಗೊಂಡು ಮನಿಗೆ ಅಂತ ಕೇಳ್ತಾನೆ. ಅಲ್ಲ ಯಾರೇನು ದೇಶ ತಗಂಗ್ರ 6 ತಿಂಗಳು ಖುಷಿನ ತಗೊಂಡು ಗಂಡನ ಮನೆಗೆ ಹೋಗೋದೇ ಇಲ್ಲನ ತವ್ರ ಮನೆಗೆ? ಇದು ಯಾಕ ವಿಚಿತ್ರ ಆತ್ ಬಿಡವ. ನಿಮ್ಮ ಅತ್ತಿಗೆ ನೀನು ಕರೀದು ಕಳ್ಸೋದ ಇಷ್ಟ ಇಲ್ಲ ಕಾಂತತಿ, ಅದಕ್ಕೆ ಸಣ್ಣ ಖುಷಿನ ತಗೊಂಡ್ಬರ್ಬೇಡ ಅಂತ ಅಳಕಿ. ಅಲ್ಲ ಕರಿವಲ್ ತಿನಗ ಬಾ, ನಾ ಹೋಗಿಸಿ ಬರ್ತೇನೆ ಮನಿನ. ಅದು ಏನು ಮಾಡ್ತಾಳೆ ನಾನು ನೋಡ್ತೇನೆ. ಮೊದಲು ನಿನ್ನ ಮನಿದೆಲ್ಲ ರಾಡಿ ಮುಗಿಸಿ ಪಾರ್ವತಿ ಮನೆಗೆ ಹೋಗ್ತಾನೆ ಆತಲ್ವ? ಈಗ ಬರ್ತೇನಂತ ತಾನ ಅಂದ್ಲಿಲ್ಲ, ಸುಮ್ಮನೆ ಎದಕ್ಕೆ ವಾದಿಸ್ಕೊಂಡು ತಿಂತಿ? ಅದ್ರ ಕಿವಿನಾರ ಕೇಳೋದಿಲ್ಲ. ನಡಿ. ನಿನ್ನ ಮಗಳಿಗೆ ಬೇಸರ ಮಾಡ್ಕೋಬೇಡ ಅಂತ ಹೇಳ.
ನೀ ತಯಾರು ಮಾಡಕಿನ ನಾ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾನೆ. ಹ್ಞೂ ಆತ್ ಬೇ ಬಾಯ್ ಊಟ ಮಾಡೋಣ ಬಾ. ನನ್ನ ಮೊಮ್ಮಗಳು ಇಲ್ಲದಕ್ಕೆ ಮನಿನ ಬಣ ಬಣ ಅನ್ಸಕತ್ತಿವ ಇವ. ನನ್ನ ಮೊಮ್ಮಗಳು ಇರ್ತಿತ್ತು, ಇನ್ನೊಂದು ಮೊಮ್ಮಗಳು ಎತ್ತಾಗ ಹೋಗೈತೆ ಏನು, ಅದಕ್ಕೂ ಬೇಜಾರಾಗಿರ್ಬೇಕು. ಕ್ವಾಣಗಿನಾಗ ಐತೆ ಏನು, ಕರಿವು ಅದನ್ನು ಕರಿ ಲಕ್ಷ್ಮೀನ್ ಪಾಪ ಕರ್ಕೊಂಬ ಊಟ ಮಾಡೋಣ ಮೊಸರು ಕುಡಿ. ಸಿದ್ಧಾ ಬಾರ್ಲ. ಅಯ್ಯ ಪಾಪ ಇಲ್ಲೇ ತೂತಂದು ತಿನ್ನಿಸ್ಬೇಕಲ್ಲ, ನಿನ್ ಕಾಲಿನ ನಡ್ಯಾಕ ಹೋಗಲ್ದೆ ತಡಿ ಅವ್ನ ನಿಂತಿ ಕೇಳುವ ತಾ ಹಾಕೊಂಬಂದು ಉಣಸ್ ಅಂತೇಳಿ. ಸಿದ್ಧಾ ದೌಡ ಆರಾಮಾಗಪ್ಪ, ಏನ ಚಿಂತೆ ಮಾಡ್ಬೇಡ. ಆತಿಲ್ಲ ಮಗಳ ಮದ್ವೆ ಆತಿಲ್ಲ, ಹೆಂಗ ಏನ ಅಂತಿದ್ದಿ ನೋಡು. ಒಟ್ಟ ಚಿಂತೆ ಮಾಡಕೋಬೇಡ, ಮನ್ಸಿಗೆ ಏನು ಹಚ್ಕೋಬೇಡ. ಊಟ ಮಾಡಿ ಆರಾಮ್ಸೆ ಮಕ್ಕೋ ಕಣ್ಣು ಮುಚ್ಕೊಂಡು ನೆಮ್ಮದಿಯಾಗಿ. ಇದ್ದ ಬೇಕಿ ಮಗಳ ಮದುವೆ ಆಗೈತಿ, ಇನ್ನ ಬೇಕಿನ್ನು ಕಲಿಯಾಕತ್ತಾಳ. ಏನ ಚಿಂತಿನೇ ಮಾಡ್ಬೇಡ, ಅಲ್ಲಿ ಬಂಗಾರದಂಗ ಇರ್ತಾಳ ನಿನ್ ಮಗಳು. ಏನಾತ ನಿಮ್ ತಂಗಿಗೆ ಫೋನ್ ಮಾಡಿದ್ರನ? ಹಚ್ಚಾಕತ್ತಂತ ಅಡಿಯ ಅಡ್ಕಸ್ ಬಿ ಎಬ್ಸ್ವಳ್ಳ ಪಾಪ ಅವ್ರದ್ದು ಅವ್ರಿಗೆ ಗದ್ಲ ರಗಡಾಗಿರ್ತೈತಿ, ನಿಂದೊಂದ್ ರಾಡೇತಾಗ. ಅದಕ್ಕೆ ಯಾಕೆ ಬೈತೀರಿ? ನಿಧಾನ ಹೇಳ್ರಿ, ಹಂಗೆ ಯಾಕೆ ಮಾಡ್ತೀರಿ? ತಗ ನಿಮಗಂತೂ ಏನು ಕಾಳಜಿ ಅನ್ನೋದೇ ಇಲ್ಲ, ನಿಮ್ಗೆ ಯಾವ್ದು ಎಲ್ಲ ನಾ ಹೇಳೇ ಮಾಡ್ಬೇಕು ನೀವು. ಹೌದ್, ನನಗೇನು ಕಾಳಜಿ ಇಲ್ಲ, ನೀನ ಹಚ್ಕೋಕ್ ಫೋನ್. ಅಲ್ಲ ಹೋಗಿ 2 ದಿನ ಇದ್ ಬಂದಿದ್ರಕ್ಕಿತ್ತು. ನಿನ್ನ ಅವಸರಕ್ಕ ಹಂಗ ಅಲ್ಲಿಂದ ಮದ್ವಿ ಮನೆಯಿಂದ ಇತ್ತಾಗ ಕರ್ಕೊಂಬಂದಿ. ಅಲ್ಲಿ ಹೋಗಿದ್ದು ಮದ್ವಿ ಬಗ್ಗೆ ಸ್ವಲ್ಪ ಮಾತುಕತೆ ಮಾತಾಡಿ ಏನ್ ಅವ್ರು ಏನ್ರ ಫೋನ್ಗಿನ್ ಹಚ್ತಾರ ನೋಡಿ ಆಮೇಲೆ ಏನಾರ ಒಂದ್ ತೀರ್ಮಾನಕ್ಕೆ ಬರಾಕ್ ಬರ್ತಿತ್ತು. ಪೂರ್ಸತ್ತಿಲ್ದ ಕರ್ಕೊಂಡು ನಾನು ಓಡಿ ಬಂದ್ಬಿಟ್ಟಿ. ಇಲ್ಲಾರ ಬಂದ್ ಕಡದ್ ಕಟ್ಟಿ ಹಾಕೋ ಕೆಲಸ ಏನೈತಿ? ಹೊಲ್ದಾವು ಎಲ್ಲ ಕೆಲಸ ಮುಗ್ದಾವು. ಈ ವಾರ ಏನ್ ಸುಳೆ ಮಗ ಆಡಾಕ್ ಹೋಗ್ಕಾನ, ಇಲ್ಲ ಇಸ್ಬಿಟ್ಟು ಇಲ್ಲ ಕುಡಿಯಾಕ್ ಹೋಗ್ಕಾನ ಅಷ್ಟ. ಇನ್ನಾರ ಮದ್ವಿ ಮಾಡ್ಕೊಳ್ಳೋ ಹೊತ್ನ್ಯಾಗಾದ್ರೂ ಚಂದ ಸುಧಾರ್ಸಿದ್ನು ಇವನ್ ಜೀವನ ಬದ್ಲಾಕತಿ. ಇಲ್ಲಾಂದ್ರ ರಾಪ್ ಪ್ರಾಣಿಗಂದ್ರೂ ಸುಧಾರ್ಸುದಿಲ್ಲ. ಇಲ್ಲ ಎಲ್ಲ ಆಸ್ತಿ ದುಡ್ದು ನಾ ಮಾಡಿರೋದು ಇದು. ಈ ಸುಳೆ ಮಗಂದ್ ಏನೈತಿ ಒಂದ್ ನಾಳೆ ಯಾರ ಕನ್ಯೆ ಕೊಟ್ಟಾರಂದ್ರು ಈ ಆಸ್ತಿ ನೋಡಿ ಕೊಡ್ತಾರ. ಇವನ್ ಮಕ ನೋಡಿ ಇವನ ಏನ ಉಳಿಸ್ಕೊಂಡು ಹೋಗುದಿಲ್ಲ ನಮ್ ಕಾಲಕ್ಕೆ ಇವೇನ. ಯಪ್ಪ ಅಷ್ಟು ಕೇವಲವಾಗಿ ನೋಡ್ಬೇಡಪ್ಪ. ಹೊಸ ದಂಧೆ ಶುರು ಮಾಡ್ಬೇಕಂತ ಮಾಡೀನಿ. ನೋಡ್ತಿರು ನೀನು ಎಷ್ಟು ದೊಡ್ಡ ಬಜೆಟ್ ಇನ್ ಮಾಡ್ತೀನಿ. ಅವಾಗ ನಿಮ್ಮ ಆಸ್ತಿ ಯಾರಿಗ್ ಬೇಕಾಗೈತಿ? ನಾನಾ ದುಡ್ದ ಆಸ್ತಿ ಮಾಡ್ಕೋತೀನಿ. ಲೇ ಮುಕ್ಕಳಿಗೆ ಹಾಕೊಳಕ್ ಮೊದಲ್ ಚಡ್ಡಿ ತಗೋರ್ಲೆ ಸುಳೆ ಮಗನ, ಆಮ್ಯಾಗ ದುಡ್ದು ಆಸ್ತಿ ಮಾಡುವಂತಿ. ಬಾಳ ಮರ್ಯಾದೆ ತೆಗಿತಿರೋ ಮರ್ಯಾದ ನೀವು. ತಂದಿ ತಾಯೋ ಏನ್ ನನ್ನ ಶತ್ರುಗಳು ಒಂದು ಗೊತ್ತಾಗೋಲ್ತ. ಯವ್ವ ನೋಡ್ಬಿ ಆಪ್ ಹೆಂಗ್ ಮಾತಾಡ್ತಾನ. ನಾನಾರ ನನ್ನ ಹೆಂಡತಿ ಮುಂದೆ ಅಮೇರಿಕಕ್ಕೆ ಹೋಗ್ತೀನಿ ಅಂತ ಹೇಳಿ ಬಂದನಿ. ಹೆಂಡ್ತಿ? ಹ್ಞೂ ಹೆಂಡ್ತಿಯ? ಯಾರು ಯಾವ ಮೂಲೆ ಕುಂತಾಳಪ್ಪ ಹೆಂಡ್ತಿ? ಯಪ್ಪ ಆ ಹುಡುಗಿ ಹಾಲ ಕಟ್ಟು ನನ್ನ ಮಗನ ಏನ ತಾಳಿ ಕಟ್ಟಿಲ್ಲ. ಇವ ಹೆಂಡ್ತಿ ಅನ್ನಕತ್ತಾನಕಿಗೆ ಮಂದಿ ಮುಕ್ಳಿಲ್ಲ ನಗತಾರ. ಸುಮ್ ಕುಂದ್ರು. ಯಪ್ಪ ಸುಮ್ನಿರ, ಎದಕ್ ಬೈತಿ ಮ್ಯಾಕ್ ಹತ್ತಿದ್ರ ತಗ. ನಾನು ಹೇಳ್ತೀನಿ ಆಕಿ ಅಮೇರಿಕಕ್ಕೆ ಹೋಗ್ತೀನಿ ಅಂದ್ಬಿಟ್ಲೆ ಅವ್ರವ್ ನೋಡಿದೀನು ನನಗೂ ಒಂದು ಟಿಕೆಟ್ ಹಾಕಂತ ಕಿರ್ಕೊಳಕರಿ ಅಂತ ಹೇಳಿ. ಈಗ ಅದಕ್ಕೆ ನೋಡ್ತೀರಿ ನನ್ನ ತಿಂಗಳದ ಲಗ್ನಕತ್ ನಂದ. ಏನಂತೀಯ? ನೀ ಹಿಂಗ್ ಸುಳ್ಳೊಂದು ಸೊಟ್ಟ ಅಂದ್ ಹೇಳಿ ಮದ್ವಿ ಮಾಡ್ಕೊಳಕತ್ತಿ ಅಂತೇಳಿ ಆ ಹುಡುಗಿ ಗೊತ್ತಾದ್ರ ನಿನ್ನೇನಿಲ್ಲ ನಿನ್ನ ಚಪ್ಪಲ್ಲೇ ಹೊಡೆದ ಚಪ್ಪಲ್ ಹಾರ ಕೊಳ್ಳಾಗ ಹಾಕಿ ಏನ ಓಡಿಸ್ತಾಳ. ಕತ್ತಿ ಅಂತ ಸಿಗುದಿಲ್ಲ. ಈಗ ಹಂದಿ ಮ್ಯಾಕ ಕುಂದ್ರಶ ಓಡಿಸ್ತಾಳ ನಿನ್ನ. ನಡಕ್ ನೀ ಕಡ್ಡಿ ಅಲಾಡ್ಸ್ಲಿಕ್ಕಂದ್ರ ಅಟ್ಟ ಸಾಕಪ್ಪ. ಏನ ನೀನು ಸುಧಾರ ಆಗ್ಬೇಕಂದಿ ಏನ? ಮತ್ತ ಸುಮ್ನೆ ಇಲ್ಲಿಕಂದ್ರ ನಾ ಮತ್ ನೋಡಿ ಅದನ್ನಾರ ಒಂದ್ ಮನಿ ಹೋಗಿಸ್ಕೊಂಡ್ಬಿಡ್ತೀನಿ. ಗಂಡ್ ಸತ್ತಕಿನ್ನಾರ ಗಂಡ್ ಬಿಟ್ಟಕಿನ್ನಾರ. ಏನ ಬಾಡೆ ಅದಿಯಲ್ಲ ರೀ, ಬಾಯ್ ಮುಚ್ಕೊಂಡಿರಿ. ಏನಾರ ಮಾಡ್ಕೊಂಡು ಹೋರಿ ತಾಯಿ ಮಗ. ರಾಜ ಆಕಿ ಕೂತ್ ಫೋನ್ ಮಾತಾಡ್ಲಾ, ಏನಾತಂತ ಕೇಳ.